ಹೋಗೋ ಬಸ್ ಹುಡಿಕೆ ರೈಟಲ್ಲಿ ಜಾಗ ಇಲ್ಲ. ನಾನು 150 ಟಚ್ ಆಗೋಯ್ತು ಗುರು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ CKM ನವೀನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮ್ಮ 390 ಅಡ್ವೆಂಚರ್ ತಗೊಂಡ್ಮೇಲೆ ನಾನು ಇದೇ ಫಸ್ಟ್ ರೈಡ್ ಮಾಡ್ತಾ ಇರೋದು ಇದರಲ್ಲಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓ ಅಣ್ಣ, ನಮ್ಮ ರವಿಬ್ರ R15 ತಗೊಂಡ್ಬಂದಿದ್ದಾರೆ. ನಮ್ಮದು 390 ನೋಡಿ ಹೆಂಗಿದೆ. R15 ಸ್ವಲ್ಪ ಮಾಡಿಫಿಕೇಶನ್ ಎಲ್ಲ ಮಾಡಿಸಿದ್ದಾರೆ ಇವ್ರ ಬ್ರದರು. ನೋಡಿ ಇದು ವೈಸರ್ ಹಾಕ್ಸಿದ್ದಾರೆ, ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದಾರೆ, ಇಲ್ಲಿ ಟೈಲ್ ತಡಿ ತೆಗೆದಾಕ್ಬಿಟ್ಟಿದ್ದಾರೆ. ಸೈಕ ಕಾಣಿಸ್ತಾ ಇದೆ ಮಾತ್ರ ಇಲ್ಗಡೆಯಿಂದ. ನೋಡಿ ನಮ್ಮ ಚಾನಲ್ನಾಗ ಯಾರಾದ್ರು ನೋಡ್ತಿದ್ರೆ ನಮ್ಮ ರವಿಬ್ರೋ ನೋಡ್ಬಿಡಿ ಒಂದ್ಸಲ ಫೇಸ್ ಕಟ್ಟು. ನಾನು ಆಲ್ರೆಡಿ ಮುಂಚೆನೇ ತೋರಿಸ್ಬಿಟ್ಟಿದ್ದೀನಿ. ಯಾವಾಗಾರ ಹುಡುಗಿ ಇವ್ರಿಗೆ ಏನಾದ್ರು ಗಿಫ್ಟ್ ಮಾಡಬೇಕು ಅಂದರೆ ಮಾಡಿ. ರವಿ ನಾಯಕ್ 17 ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ. ಹೋಗ್ಬಿಟ್ಟು DM ಮಾಡಿ ಇವರಿಗೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ಗಿಫ್ಟ್ ಕೊಡೋದಾದ್ರೆ ಹುಡುಗಿರು DM ಮಾಡಿ ಡೈರೆಕ್ಟಾಗಿ ಇವರಿಗೆ, ಅಲ್ಲಿ ಚಾಟ್ ಮಾಡೋಲ್ತ್ರಿ. ತುಂಬ ಲಾಂಗ್ ಏನಿಲ್ಲ, ಇಲ್ಲೇ ಸ್ವಲ್ಪ ಶಾರ್ಟ್ ರೈಡ್ ಥರ ಹೋಗ್ಬಿಟ್ಟು ಬರೋಣ ಬನ್ನಿ. ಒಂದು ಬ್ರೇಕ್ಫಾಸ್ಟ್ ರೈಡ್ ಥರ. ಏನು ಗುರು ನಜಿ ಲುಕ್ಕು ಸರಿಯಾಗಿ ಕಾಣುತ್ತೆ ಮಾತ್ರ ನಮ್ಮ ಗಾಡಿ ಮಾತ್ರ. ಏನಂತೀರಾ ಬಾಯ್ಸ್? R15 ಸಕ್ಕತ್ತಾಗಿದೆ ಗುರು. ಒಂಥರ ಹೆವಿ ಲಾಂಗ್ ಆದರೆ ಓಡ್ಸೋಕ್ಕಾಗಲ್ಲ, ಅದು ಬ್ಯಾಕ್ ಪೈನ್ ಬಂದ್ಬಿಡುತ್ತೆ. ಸ್ವಲ್ಪ ಕಷ್ಟ ಆಗ ನೋಡಿ. ಹಂಗೆ ಆಗಾಗಲೇ ಎದ್ದೆದ್ದು ಕುತ್ಕೊಬೇಕು, ಅಲ್ಲ ಎದ್ದೆದ್ದು ಸ್ಟ್ರೈಟ್ ಆಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಯಾಕೆಂದರೆ ಫುಲ್ಲು ಈ ಥರ ಲೀನಾಗಿ ಗಾಡಿ ಓಡಿಸ್ತಾ ಇರ್ತೀವಿ, ಬ್ಯಾಕ್ ಪೈನ್ ಬಂದ್ಬಿಡುತ್ತೆ. KTM ಗೊತ್ತು, ಆ ಗಾಡಿ ಹಿಡ್ಕೊಂಡು ಓಡಿಸ್ತವ್ರಿಗೆ ಗೊತ್ತು. ಒಂದು ಸ್ಟ್ರೆಚ್ ಹಿಡ್ಬಿಡೋಣ. ನಾನು 150 ಟಚ್ ಆಗೋಯ್ತು ಗುರು. ಏನ್ ಗುರು ಅಬ್ಬಾ. ವೈ ಬೇಬಿ ಆಫ್ ಆಗ್ಬಿಟ್ಟೆ? ಯಾಕೆ ಬೇಬಿ? ಚಿನ್ನಿ ಯಾಕೆ ಚಿನ್ನಿ? ಕಮ್ಮಿ ಮಾಡಿದಮ್ಮ ನಿನ್ನ ನಾನು ಬಂಗಾರಿ ಚಿನ್ನಿ. ಈಸಿಯಾಗಿ 150 ಟಚ್ ಆಯಿತು, ಈಸಿಯಾಗಿ. ಅದೇ ಅವನಜ್ಜಿ ಒಂದು ಸ್ವಲ್ಪ ಜೋಶಲ್ಲೆಲ್ಲ ಹೊಡೆದ್ಬಿಟ್ರೆ ಅವನಜ್ಜಿ 160 ಕ್ರಾಸ್ ಮಾಡಿಬಿಡುತ್ತೆ. ಯಾಕೋ ಮನಸ್ಸು ಕೇಳ್ತಾ ಇರಲಿಲ್ಲ. ಕೊಡು ಕೊಡು ಅಂತಿತ್ತು. ಕಳ್ದೋದೆ ಗುರು, ಈ ಗಾಡಿ ಪವರಿಗೆ ಕಳ್ದೋದೆ ನಾನು. ಓಹೋ ಯಾವ್ದು ಗುರು? ಆ್ಯಕ್ಚುಲಿಗೆ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲ ಹಾಕಿದ್ದು, ಈ ಸಲನೂ ಇಲ್ಲೇ ಹಾಕ್ಬಿಡೋಣ. ಒಳ್ಳೆ ಸೈಕ್ ಸೌಂಡ್ ಮಾಡ್ಕೊಂಬಂದ್ರು ಎಲ್ಲ. ಇದೆ ಬ್ರೋ ಇದು ಅವಾಗಲೇ. R3 2 GT ಇದೆ, 390 ಇದೆ. ಎಕ್ಸಾಸ್ಟ್ ಚೇಂಜ್ ಮಾಡಿದ್ದಾರೆ. ಒಳ್ಳೆ ಸೈಕ್ ಸೌಂಡ್ ಬರ್ತಾಯಿತ್ತು ಮಾತ್ರ. ಇಲ್ಲೊಂದು ಯಾವುದೋ ಬಂದಿದೆ ಈಗ. ಒಳ್ಳೆ ಗಾಡಿಗಳು ಹಾಕ್ತಾರೆ ಇಲ್ಲಿ ಮಾತ್ರ ನೋಡಿ. ಡುಕಾಟಿ Z900, Hayabusa. ಓ ಸ್ಟಾಪ್ ಮಾಡ್ರೋ, ಸಿಗ್ನಲ್ ಆಫ್ ಆಗಿದೆ. ಯಾಕ್ರೋ ಹಿಂಗೆ ನುಗ್ಗಿಸ್ತಿದ್ದೀರಾ? ಓಹೋ ಹೋಗ್ತೀವಿ ನೋಡಿ ಬಾಯ್ಸ್. ಫ್ಲೈಟು ಮೇಲೆ ಆ ಫ್ಲೈಟು, ನಮ್ದು ಕೆಳಗಡೆ ಈ ಫ್ಲೈಟ್ ಬಾಯ್ಸ್. ಆಯ್ತು. ಆಮೇಲೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೋಡಿ. ನಮ್ಮ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಮ್ಮ ಕೆಂಪೇಗೌಡರು ನೋಡಿ ಯಾವ ಥರ ಕಾಣಿಸ್ತಿದ್ದಾರೆ. ಸೈಡಲ್ಲಿ ಮಾತ್ರ ಏರ್ಪೋರ್ಟಲ್ಲಿ ಇದನ್ನು ಮಾತ್ರ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ಎಲ್ಲ ಥರ ಫ್ಲವರು, ಎಲ್ಲ ಥರ ಗಿಡಗಳು ನೋಡಿ. ಬೇರೆ ಬೇರೆ ಥರ ಗಿಡಗಳು, ಬೇರೆ ಬೇರೆ ಥರ ಕಲರು, ಬೇರೆ ಬೇರೆ ಥರ ಗಿಡಗಳು, ಬೇರೆ ಬೇರೆ ಥರ ಫ್ಲವರು. ಸೂಪರ್ ಮೇಂಟೆನೆನ್ಸ್. ಏರ್ಪೋರ್ಟ್ ಟರ್ಮಿನಲ್ 2 ಫ್ಲೈಟ್ ಕಾಣಿಸ್ತಾ ಇದೆಯಾ? ಫ್ಲೈಟು ಬಾಯ್ಸ್ ನೋಡಿ ಬಾಯ್ಸ್, ಒಂದು 4-5 ಫ್ಲೈಟ್ ಇದೆ ನೋಡಿ.
ಮೂರು ಫ್ಲೈಟ್ ಇದೆ. ನೋಡಿ ಇಲ್ಲೇ ಒಂದಿದೆ ಇಂಡಿಗೋ. ಬೈಸ್ ಇದೆ ಡ್ರಾಪ್ ಪಾಯಿಂಟು ನೋಡಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇದು. ಹೆಂಗಿದೆ ನೋಡಿ. ಏನು ಗುರು, ನಾನು ಸಿಟಿ ಹೊರಗಡೆ ರೋಡ್ ಚೆನ್ನಾಗಿ ಮಾಡಿದ್ದೆ, ಇಲ್ಲೂ ಚೆನ್ನಾಗಿಲ್ವ ಗುರು? ಇಲ್ಲೊಂದು ಸ್ವಲ್ಪ ನೋಡಿ ಎಲ್ಲ ಕಿದೋ ಹೊಡಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ನಮ್ಮ ಗಾಡಿ. ಬೈಸ್, ನಮ್ಮ ಗಾಡಿಗೆ ಒಂದು ಹೆಸರು ಕೊಡಿ. ನಮ್ಮ ಗಾಡಿಗೆ ಏನಂತ ಹೆಸರಿಕ್ಬೋದು ಹೇಳಿ? ಇದೆಲ್ಲ ಬ್ಯಾಂಬೂ ಅಲ್ಲಿ ಮಾಡಿದಾರಂತೆ. ಎಷ್ಟು ಸತ್ಯ ಎಷ್ಟು ನಿಜ, ಎಷ್ಟು ಸತ್ಯ ಎಷ್ಟು ಸುಳ್ಳು ಇರ್ಬೋದು. ನೋಡಿ ಸ್ವಲ್ಪ ಇವಾಗ ಗಾಡಿ ಜಾಸ್ತಿ ಆಯಿತು ಅವಾಗಿಗಿಂತ, ಹಾಗಾಗಿ ಗಾಡಿ ಹತ್ತಿಸ್ತಾ ಇದ್ದಾರೆ. ನಾವು ಬಂದು ಒಂದು 10 ನಿಮಿಷ ಆಯಿತು. 10 ನಿಮಿಷ ಒಂದು ಸ್ವಲ್ಪ ಫೋಟೋ ಗಿಟ್ಟೆಲ್ಲ ತೊಗೊಂಡು, ಬಟ್ ಗಾಡಿ ಜಾಸ್ತಿ ಆಯ್ತಲ್ಲ ಇವಾಗ ಮೂವ್ ಮಾಡಿಸ್ತಾ ಇದ್ದಾರೆ. ಈ ಥರ ಫೋಟೋ ಹುಚ್ಚು ನನಗೆ ಫಸ್ಟಿಗೆಲ್ಲ ಇರಲಿಲ್ಲ ಅವರು. ಇತ್ತೀಚೆಗೆ ಯಾಕೋ ಗಾಡಿ ನಿಲ್ಲಿಸಿ ಫೋಟೋ ತೆಗಿ, ನಮ್ಮದು ಫೋಟೋ ತಕ್ಕೋ, ಅಡ್ವೆಂಚರ್ ತೊಗೊಂಬಂದ್ಮೇಲೆ ಏರ್ಪೋರ್ಟ್ ಒಳಗಡೆ ಬಂದು ಭಯಂಕರ ಬಂದಿದ್ದೀನಿ ಇವರು. ನಾನು ಫಸ್ಟಿಗೆ ನನ್ನ ಕ್ಯಾಬ್ ಓಡಿಸ್ಬೇಕಾದ್ರೆ ಅಯ್ಯೋ ಇಲ್ಲೇ ಬಿದ್ದು ಒದ್ದಾಡ್ತಾ ಇದ್ದು. ಈ ಥರ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಖುಷಿ ಪಡಬೇಕು, ಆವಾಗ ತುಂಬ ಖುಷಿ ಸಿಗುತ್ತೆ ಮನಸ್ಸಿಗೆ. ನಮ್ಮ ಅಡ್ವೆಂಚರ್ ಗಾಡಿ ಅಡ್ವಾಂಟೇಜ್ ಅದೇನೆ ನೋಡಿ. ಎಲ್ಲರೂ ಬೈ ಮಿಸ್ಸಾಗಿ ಚೈನ್ ಸ್ಪ್ರಾಗಟಿಗೆ ಎಲ್ಲರೂ ಸಿಗಾಕೊಂಡು ಯಪ್ಪ ಎಳ್ಕೊಂಡು ಕಸ್ಕೊಂಡು ಬೀಳ್ತಾರೆ ಹಂಗೆ ಎಲ್ಲರೂ. ಹೇಳಿ ಬ್ರೋ ಹೇಳಿ. ಜಾಗ ಬಿಡಕ್ಕೆ ಆರನ್ ಮಾಡ್ತಾವನೆ ಅಂತ ಹೋಗ್ತಾವನೆ. ಥೋ ಮಂಗ್ಸುವ ಮಗ ಅವನು. ಬ್ರೋ ಓಕೆ. ಹೋಗೋ ರೈಟಿಗೆ ಹೋಗೋ, ಬಸ್ ಹುಡಿಕೆ, ರೈಟಲ್ಲಿ ಜಾಗ ಇಲ್ಲ. ಓಕೆ ಸಿಗೋಣ. ಓಕೆ ಬಾಯ್. ಓಕೆ ಬಾಯ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಅಡ್ವೆಂಚರ್ 390 ಜೊತೆ ಒಂದು ಬ್ರೇಕ್ಫಾಸ್ಟ್ ರೈಡು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.